ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಸುಮಾರು 3 ವರ್ಷಗಳಿಂದ ಓದಲು ಇಚ್ಛಿಸುವ ಬಡ ಮಕ್ಕಳನ್ನ ಓದಿಸುತ್ತಾ ಬಂದಿದೆ. ಜೊತೆಗೆ ಆಶ್ರಮಗಳಿಗೆ ಊಟದ ವ್ಯವಸ್ಥೆ, ಸಾಮಗ್ರಿಗಳನ್ನು ಒದಗಿಸುತ್ತಾ, ಬೀದಿ ಬದಿಯ ನಿರಾಶ್ರಿತರಿಗೆ ಊಟ ಮತ್ತು ಬೆಡ್ಶೀಟ್ ನೀಡುವುದರ ಜೊತೆಗೆ, ಇನ್ನು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಇದಲ್ಲದೆ ಸಾಮಾಜಿಕ ಕೆಲಸಗಳನ್ನ ಮಾಡುವವರನ್ನು ಗುರುತಿಸಿ, ಅವರಿಗೆ ಹೊಂಗನಸು ಸೇವಾರತ್ನ ಎಂಬ ಪ್ರಶಸ್ತಿ ನೀಡಿ, ಗೌರವಿಸುವುದು ನಮ್ಮ ಹೊಂಗನಸು ಸಂಸ್ಥೆಯ ನಿರಂತರ ಸೇವೆಯಾಗಿದೆ. ನಮ್ಮ ಹೊಂಗನಸು ಇದೀಗ 3 ವರ್ಷಗಳನ್ನು ಪೂರೈಸಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದು, 4ನೇ ವಾರ್ಷಿಕೋತ್ಸವದ ಅಂಗವಾಗಿ ಸನ್ಮಾನ ಕಾರ್ಯಕ್ರಮದ ಬದಲಾಗಿ ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರ, ಆಶ್ರಮಕ್ಕೆ ಧನ ಸಹಾಯ, ಅಂಗವಿಕಲರಿಗೆ ವೀಲ್ಚೇರ್ ನೀಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರತಿ ವರ್ಷವೂ ಸಹ ಎಲ್ಲರಿಗೂ ಸಹಾಯವಾಗಿ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೋ. ಸೊ ಈ ವರ್ಷ ಬಡವರಿಗೆ ಅತಿ ಹೆಚ್ಚಾಗಿ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಈ ವಾರ್ಷಿಕೋತ್ಸವನ ಯಾರಿಗೆ ಅವಶ್ಯಕತೆ ನೀಡಿಸಿದೆ ಅಂತವ್ರಿಗೆ ಸಹಾಯ ಮಾಡುವ ಮುಖಾಂತರ ವಿಶೇಷವಾಗಿ ಆಚರಣೆ ಮಾಡ್ತಾ ಇದೆ. ಹೊಂಗನಸು ಚಾರಿಟಬಲ್ ಟ್ರಸ್ಟಿಂದ 2 ಅಂಗವಿಕಲರಿಗೆ ವೀಲ್ಚೇರ್ ಮತ್ತು ಒಬ್ಬ ಮಹಿಳೆಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡುವ ಮೂಲಕ ನಾವು ಈ 4ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮವನ್ನು ಈ ರೀತಿ ನಾವು ಆಚರಣೆ ಮಾಡಿದ್ದೀವಿ. ಈ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಸಹಕರಿಸಿದ ಟ್ರಸ್ಟ್ನ ಪ್ರತಿ ಸದಸ್ಯರಿಗೂ, ಆಪ್ತರಿಗೂ, ದಾನಿಗಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುವುದರ ಜೊತೆಗೆ, ನಮ್ಮ ಹೊಂಗನಸು ಸಂಸ್ಥೆ ಮಾಡುವ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಕೈಜೋಡಿಸಿ ಪ್ರೋತ್ಸಾಹಿಸುವ ಬೆಂಗಳೂರು ಕಾನೂನು ಕಾಲೇಜಿನ ವ್ಯವಸ್ಥಾಪಕರಾದ ಡಾ. ಪ್ರಸನ್ನ ವಿ. ರಾಜು ಸರ್, ಪ್ರಾಂಶುಪಾಲರಾದ ಡಾ. ದೇವಿಕಾ ಎಸ್. ಅಜಿಲ ಮೇಡಂ ರವರಿಗೂ, ಹಿರಿಯ ಹೈಕೋರ್ಟ್ ವಕೀಲರಾದ ಶ್ರೀ ಎಂ. ವಿ. ಹಿರೇಮಠ್ ಸರ್, ಧನರಾಜ್ ಸರ್, ಗೌತಮ್, ಸುಮಂತ್, ಸಂತೋಷ್, ಹೇಮಂತ್, ಕೃಷ್ಣ, ಮನೋಜ್ ಹಾಗೂ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಪ್ರತಿಯೊಬ್ಬರಿಗೂ ಟ್ರಸ್ಟ್ನ ಮುಖ್ಯಸ್ಥರಾದ ರಾಮೇಗೌಡರವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ನನ್ನ ಹೆಸರು ರಾಮು ಅಂತ. ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ವತಿಯಿಂದ 3 ವರ್ಷದಿಂದನೂ ಸ್ಟೇಜ್ ಕಾರ್ಯಕ್ರಮನ ಮಾಡ್ತಾಯಿದ್ದು. ಇದು 4ನೇ ವಾರ್ಷಿಕೋತ್ಸವ. ಸ್ಟೇಜ್ ಕಾರ್ಯಕ್ರಮ ಬೇಡ, ಅದರ ಬದಲಾಗಿ ಯಾರು 4 ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮನ ಇಟ್ಕೊಳ್ಳೋಣ ಅಂತ ಸಂಕ್ರಾಂತಿ ಹಬ್ಬದಿಂದನೂ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬ್ಲೈಂಡ್ ಆಶ್ರಮಕ್ಕೆ ಧನ ಸಹಾಯ, ಅಂಗವಿಕಲರಿಗೆ ವೀಲ್ಚೇರು ಮತ್ತು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಅಂದರೆ ಟೈಲರಿಂಗ್ ಮಿಷಿನು, ಮತ್ತು ಒಂದು ಹಾಸ್ಪಿಟಲ್ ಇದ್ದಂಥವ್ರಿಗೆ ಒಂದು ಮಗುಗೆ ಧನ ಸಹಾಯ, ಈ ರೀತಿಯಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ವಾರ್ಷಿಕೋತ್ಸವ ಬದಲಾಗಿ ಈ ಕಾರ್ಯಕ್ರಮನ ಮಾಡೋದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸೋಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂದರೆ ಒಬ್ಬರ ಹೆಸರು ಹೇಳ್ಬಾರ್ದು, ನಮ್ಮ ಸ್ನೇಹಿತರಿಂದ ಹಿಡಿದು ಪ್ರತಿಯೊಬ್ಬರೂ ತುಂಬ ಜನ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ.